ವೆಲ್ಕಮ್ ಟು ಸ್ಟಡಿ ಫಾರ್ ಸಕ್ಸಸ್ ಚಾನಲ್. ಈ ಒಂದು ವಿಡಿಯೋನ ಮೊದಲೇ ಸಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಒಂದು ವಿಡಿಯೋ GPSTR TET HSTR ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ್ದಾಗಿತ್ತು. ಈ ಒಂದು ವಿಡಿಯೋದಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಚರ್ಚಿಸೋಣ. ಬೆಳವಣಿಗೆ ಮತ್ತು ವಿಕಾಸದಲ್ಲಿ ವಿಕಾಸದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್. ಇದರಲ್ಲಿ ಮೊದಲನೇದು ನಿರಂತರತೆ ತತ್ವ, ವಿಭಿನ್ನತೆ ತತ್ವ, ಲಿಂಗ ತಾರತಮ್ಯ, ಆನುವಂಶೀಯತೆ ಮತ್ತು ಪರಿಸರಗಳ ಫಲ, ಸಾಮಾನ್ಯತೆಯನ್ನು ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ, ಅಂತರ್ಸಂಬಂಧ ತತ್ವ, ಕ್ರಮಬದ್ಧ ಬದಲಾವಣೆಯ ತತ್ವ. ಅಂದರೆ ಮೊದಲನೇದಾಗಿ ನಿರಂತರತೆ ತತ್ವ. ವಿಕಾಸವು ಜೀವನ ಪರ್ಯಂತ ಸಾಗುವುದು. ವಿಕಾಸವು ಹುಟ್ಟಿನಿಂದ ಪ್ರಾರಂಭವಾಗಿದ್ದು ಜೀವನದ ಸಾವಿನ ಕೊನೆಯವರೆಗೂ ಕೂಡ ನಡೆಯುತ್ತಿರುತ್ತದೆ. ಇದು ಯಾವುದೇ ಕ್ಷಣದಲ್ಲೂ ಕೂಡ ನಿಲ್ಲುವುದಿಲ್ಲ. ವಿಭಿನ್ನತೆಯ ತತ್ವ. ವಿಭಿನ್ನತೆ ತತ್ವ ಅಂದರೆ ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗಿರುತ್ತದೆ. ಇದು ಒಬ್ಬ ವ್ಯಕ್ತಿಯಲ್ಲಿ ಒಂದು ಥರನಾಗಿದ್ದರೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಬೇರೆ ಥರನಾಗಿರುತ್ತದೆ. ಅಂದರೆ ವ್ಯಕ್ತಿ ವಿಭಿನ್ನತೆಯನ್ನು ಹೊಂದಿರುತ್ತದೆ. ಲಿಂಗ ತಾರತಮ್ಯ. ಪುರುಷ ಮತ್ತು ಸ್ತ್ರೀಯರಲ್ಲಿ ವ್ಯತ್ಯಾಸವಾಗಿರುತ್ತದೆ. ಅಂದರೆ ಪುರುಷರಲ್ಲಿ ಒಂದು ರೀತಿಯ ವಿಕಾಸವಾದರೆ ಸ್ತ್ರೀಯರಲ್ಲೂ ಕೂಡ ಒಂದು ಮಟ್ಟದ ವಿಕಾಸವಾಗುತ್ತದೆ. ಹಾಗಾಗಿ ಇದು ಲಿಂಗ ತಾರತಮ್ಯವನ್ನು ಕೂಡ ಹೊಂದಿದೆ. ಆನುವಂಶೀಯತೆ ಮತ್ತು ಪರಿಸರಗಳ ಫಲ. ವಿಕಾಸವು ಏನಾದರೂ ಗರಿಷ್ಠ ಮಟ್ಟವನ್ನು ತಲುಪಿದ್ದಾದರೆ ಅಥವಾ ಕನಿಷ್ಠ ಮಟ್ಟವನ್ನು ತಲುಪಿದ್ದಾದರೆ ಅದಕ್ಕೆ ಆನುವಂಶೀಯತೆ ಮತ್ತು ಪರಿಸರಗಳ ಪರಿಣಾಮವಾಗಿರುತ್ತದೆ. ಬೆಳವಣಿಗೆ ವಿಕಾಸದ ಮೇಲೆ ಆನುವಂಶೀಯತೆ ಮತ್ತು ಪರಿಸರಗಳ ಪ್ರಭಾವ ಗರಿಷ್ಠ ಪ್ರಮಾಣದಲ್ಲಿರುತ್ತದೆ. ಹಾಗಾಗಿ ಆನುವಂಶೀಯತೆ ಮತ್ತು ಪರಿಸರವನ್ನು ನಾವು ಸೂಕ್ತ ರೀತಿಯಲ್ಲಿ ಮಕ್ಕಳಿಗೆ ಒದಗಿಸಿಕೊಡಬೇಕು. ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ. ವಿಕಾಸವು ಯಾವಾಗಲೂ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ. ಅಂದರೆ ಒಂದು ಮಟ್ಟದಲ್ಲಿ ಪ್ರಾರಂಭವಾದಂತಹ ವಿಕಾಸವನ್ನು ನಿರ್ದಿಷ್ಟ ಮಟ್ಟವನ್ನು ತಲುಪುತ್ತದೆ. ಇದನ್ನು ನಾವು CET ಕ್ವಶನ್ಸನ್ನು ಯಾವ ರೀತಿ ಕೇಳ್ತಾರೆ ಅಂತಂದರೆ, ವಿಕಾಸವು ಈ ಕೆಳಗಿನ ಹಂತಗಳ ಮೂಲಕ ಸಾಗುತ್ತದೆ. ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ, ನಿರ್ದಿಷ್ಟತೆಯಿಂದ ಸಾಮಾನ್ಯತೆಯೆಡೆಗೆ, ಕನಿಷ್ಠತೆಯಿಂದ ಗರಿಷ್ಠತೆಯೆಡೆಗೆ, ಗರಿಷ್ಠತೆಯಿಂದ ಕನಿಷ್ಠತೆಯೆಡೆಗೆ. ಈ ಥರದ ಪ್ರಶ್ನೆಯನ್ನು ಕೇಳಿದಾಗ ಇದಕ್ಕೆ ಅಕ್ಯುರೇಟ್ ಉತ್ತರ ಯಾವುದು ಅಂತಂದರೆ ಸಾಮಾನ್ಯತೆಯನ್ನು ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ. ಅಂತರ್ಸಂಬಂಧದ ತತ್ವ. ವಿಕಾಸವು ವ್ಯಕ್ತಿಯ ಅಂತರ್ಗತದೊಳಗೆ ಸಂಬಂಧವನ್ನು ಹೊಂದಿದೆ. ಕ್ರಮಬದ್ಧ ಬದಲಾವಣೆಯ ತತ್ವ. ವಿಕಾಸವು ಯಾವಾಗಲೂ ಕೂಡ ಪರಿಪಕ್ವದ ಪರಿಣಾಮವಾಗಿ ನಡೆಯುತ್ತಿರುತ್ತದೆ. ಹಂತ ಹಂತವಾಗಿ ವಿಕಾಸವನ್ನು ಹೊಂದುತ್ತಾ ಹೋಗುತ್ತದೆ. ಅಂದರೆ ಒಂದು ಮಗು ಮೊದಲು ತೆವಳುತ್ತದೆ, ತೆವಳಿದ ನಂತರ ಅಂಬಾಗಾಲಿನ ನಡೆಯುತ್ತದೆ, ಅಂಬಾಗಾಲಿನ ನಂತರ ನಡೆಯುತ್ತದೆ. ಒಮ್ಮೆಲೂ ಕೂಡ ಅದು ನಡೆಯೋದಕ್ಕೆ ಕಲಿಯುವುದಿಲ್ಲ. ಹಾಗಾಗಿ ತೆವಳುವುದು, ಅಂಬಾಗಾಲಿ ನಡೆಯುವುದು, ಅಂಬಾಗಾಲಿಯಿಂದ ಹೋಗುವುದು, ನಂತರ ನಡೆಯುವುದು, ಈ ಒಂದು ಕ್ರಮಬದ್ಧ ಬದಲಾವಣೆಯ ಮೂಲಕ ವಿಕಾಸವು ನಡೆಯುತ್ತದೆ. ಇನ್ನೊಂದು ಸೆಫಲೋಕಾರ್ಡಲ್ ತತ್ವ. ಅಂದರೆ ಮಗುವಿನ ಬೆಳವಣಿಗೆ ತಲೆಯಿಂದ ಪಾದದ ಕಡೆಗೆ, ಶಿರದಿಂದ ಪಾದದ ಕಡೆಗೆ ಸಾಗುತ್ತದೆ. ಇದನ್ನು ಶಿರ ಪಾದಾಭಿಮುಖ ವಿನ್ಯಾಸ ಅಂತ ಕರಿತೀವಿ. ಅಂದರೆ ಮಗುವಿನ ಬೆಳವಣಿಗೆ ಯಾವಾಗಲೂ ತಲೆಯಿಂದ ಪಾದದ ಕಡೆಗೆ ಸಾಗುತ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಪ್ರಾಕ್ಸಿಮ್ ಡಿಸ್ಟಲ್ ತತ್ವ. ಕೇಂದ್ರದಿಂದ ಪರಿಧಿ ಕಡೆಗೆ. ಅಂದರೆ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ. ದೇಹದ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರಿಧಿ ಕಡೆಗೆ ಸಾಗುವುದು. ದೇಹದ ಕೇಂದ್ರ ಭಾಗ ಅಂತಂದರೆ ಹೃದಯದಿಂದ ವಿವಿಧ ಭಾಗಗಳಿಗೆ ವಿಕಾಸವು ನಡೆಯುತ್ತದೆ. ಇವೆಲ್ಲವೂ ಕೂಡ ವಿಕಾಸದ ತತ್ವಗಳು. ಇವುಗಳಲ್ಲಿ ಯಾವ ಆ್ಯಂಗಲಲ್ಲಾದರೂ ಕೂಡ ಕ್ವಶನನ್ನು ಕೇಳ್ಬೋದು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ನಂತರ ಬರುವಂಥದ್ದು ಬೆಳವಣಿಗೆಯ ಹಂತಗಳು. ಬೆಳವಣಿಗೆ ಹಂತಗಳು: ಶೈಶವಾವಸ್ಥೆ 0 ರಿಂದ 2 ವರ್ಷ, ಬಾಲ್ಯಾವಸ್ಥೆ 2 ರಿಂದ 12 ವರ್ಷ, ಇದನ್ನು ಪೂರ್ವ ಬಾಲ್ಯಾವಸ್ಥೆ ಅಂತ ಕರೀತಾರೆ. ಇದು 2 ರಿಂದ 6 ವರ್ಷ. ಉತ್ತರ ಬಾಲ್ಯಾವಸ್ಥೆ 6 ರಿಂದ 12 ವರ್ಷ, ತಾರುಣ್ಯಾವಸ್ಥೆ 12 ರಿಂದ 18 ವರ್ಷ, ವಯಸ್ಕತನ 18 ವರ್ಷದ ನಂತರ. ಪೂರ್ವ ಬಾಲ್ಯಾವಸ್ಥೆ 2 ರಿಂದ 6 ವರ್ಷವಾಗಿದ್ದು ಇದಕ್ಕೆ ಕೂಟಪೂರ್ವ ಹಂತ, ಶಾಲಾಪೂರ್ವ ಹಂತ, ಅನ್ವೇಷಣಾ ಹಂತ, ಅನುಕರಣೆಯ ಹಂತ, ಪ್ರಶ್ನಿಸುವ ಹಂತ, ನಿಧಾನಗತಿಯ ಹಂತ ಹಾಗೂ ಸಮಾನ ವೇಗದ ಬೆಳವಣಿಗೆ ಹಂತ ಅಂತ ಕೂಡ ಕರೀತಾರೆ. ಇನ್ನು ಉತ್ತರ ಬಾಲ್ಯಾವಸ್ಥೆಯು 6 ರಿಂದ 12 ವರ್ಷವಾಗಿದ್ದು ಕೂಟಯುಗ, ಪ್ರಾಥಮಿಕ ಶಾಲಾ ಹಂತ, ನಿಧಾನವಾದ ಏಕಪ್ರಕಾರದ ಬೆಳವಣಿಗೆ ಹಂತ, ಮಗುವಿನ ನೀತಿ ಸಂಹಿತೆ ಅವನ ಸದಸ್ಯನಾಗಿರುವ ಕೂಟದ ನೀತಿ ಸಂಹಿತೆಯಿಂದ ಪ್ರಭಾವಿತವಾಗಿರುತ್ತದೆ. ಸೃಜನಶೀಲತೆ, ತಾರ್ಕಿಕ ಆಲೋಚನೆ ಹಾಗೂ ಕಲ್ಪನಾ ಶಕ್ತಿ ಉತ್ತರ ಬಾಲ್ಯದಲ್ಲಿ ಜರುಗುತ್ತವೆ. ಬಾಲಕಿಯರು ಬಾಲಕರಿಗಿಂತ ಎತ್ತರವಾಗಿ ಕಾಣುತ್ತಾರೆ. ಈ ಒಂದು ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅಂತಂದರೆ,
ಲಿಂಗ ತಾರತಮ್ಯದ ಕುರಿತು ಕೇಳ್ತಾರೆ. ಇಲ್ಲಿ ಬಾಲಕಿಯರು ಬಾಲಕರಿಗಿಂತ ಹೆಚ್ಚು ಎತ್ತರವಾಗಿ ಕಾಣುತ್ತಾರೆ. ಇದನ್ನು ಕೂಡ GPSTR 2022 ಸೈಕಾಲಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು. ಇದು ಯಾವುದು ಅಂತಂದರೆ ಬಾಲಕಿಯರು ಬಾಲಕರಿಗಿಂತ ಎತ್ತರವಾಗಿ ಕಾಣುತ್ತಾರೆ. ಇದು ಸೈಕಾಲಜಿಯಲ್ಲಿ ಕೇಳಿದ್ದಾರೆ. ಸಮ್ ಡೀಪ್ ಸ್ಟಡಿ ಅಬೌಟ್ ಸೈಕಾಲಜಿ ಅಂದರೆ ಸೈಕಾಲಜಿಯನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯನ್ನು ನಾವು ಸಂಬಂಧಿಸಿದಂಥ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಹುಡುಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.